ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಅಭಿಸಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಅಂದುಕೊಂಡಿದ್ದ ಸ್ಪರ್ಧೆಯೇ ಎಲಿಮಿನೇಷನ್ ಅಚ್ಚರಿ ತಂದ ಮಾತು ಕಣ್ಣೀರಿಟ್ಟ ಧ್ರುವಂತು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ 5ನೇ ವಾರದ ಎಲಿಮಿನೇಷನ್ ನಡೆದ ಈ ವಾರ 8 ಮಂದಿ ನಾಮಿನೇಟ್ ಆಗಿದ್ದರು. ಅವರಲ್ಲಿ ಅಂತಿಮವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂತಹ ಸ್ಪರ್ಧಿಯೇ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಹೌದು, ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ. ಜೊತೆಗೆ ಮಾಳು ನಿಪುಣಳು ಕೊನೆ ಕ್ಷಣದಲ್ಲಿ ತೆಗೆದುಕೊಂಡ ನಿರ್ಧಾರ ಎಲ್ಲರನ್ನೂ ಅಚ್ಚರಿಗೊಂದಿದೆ. ಬಿಗ್ ಬಾಸ್ ಮನೆಯಿಂದ 5ನೇ ವಾರಕ್ಕೆ ಹೊರ ನಡೆದ ಮಲ್ಲಮ್ಮ. ಎಲಿಮಿನೇಷನ್ನಿಂದ ಸ್ಟೆಪ್ ಆದ ಮಾಳು ನಿಪುಣಳು ಅವರಿಂದ ಅಚ್ಚರಿಯ ಮಾತು. ಮಲ್ಲಮ್ಮ ಮನೆಯಿಂದ ಹೊರಗೆ ಹೋಗುವಾಗ ಬಿಕ್ಕಿ ಬಿಕ್ಕಿ ಅತ್ತ ಧ್ರುವಂತ. ಬಿಗ್ ಬಾಸ್ ಮನೆಯಲ್ಲಿ 5ನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಮುಗಿದಿದ್ದು, ಉತ್ತರ ಕರ್ನಾಟಕ ಮೂಲದ ಮಾಹಿತಿ ಮಲ್ಲಿ ಎಂದೇ ಫೇಮಸ್ ಆಗಿದ್ದ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ. ಅವರು ಈ ವಾರ ಎಲಿಮಿನೇಟ್ ಆಗಬಹುದು ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬಂದಿದ್ದವು. ಇದಾಗಿ ನಿಜವಾಗಿದೆ. 5ನೇ ವಾರಕ್ಕೆ ತಮ್ಮ ಆಟವನ್ನು ಮುಗಿಸಿ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ ಮಲ್ಲಮ್ಮ. ಯಾರೆಲ್ಲ ನಾಮಿನೇಟ್ ಆಗಿದ್ದರು? ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲು ರಾಶಿಕಾ ಶೆಟ್ಟಿ, ರಿಷಾ ಗೌಡ, ಧ್ರುವಂತ್, ಧನುಷ್, ಅಶ್ವಿನಿ ಗೌಡ, ಗಿಲ್ಲಿ ನಟ, ಮಾಳು ನಿಪುಣಳು ಮತ್ತು ಮಲ್ಲಮ್ಮ ಅವರು ನಾಮಿನೇಟ್ ಆಗಿದ್ದರು. ಅದರಲ್ಲಿ ಎಲ್ಲರೂ ಸ್ಟೆಪ್ ಆಗಿ ಕೊನೆಗೆ ಮಾಳು ನಿಪುಣಳು ಮತ್ತು ಮಲ್ಲಮ್ಮ ಅವರು ಉಳಿದುಕೊಂಡರು. ಅಂತಿಮವಾಗಿ ಸುದೀಪ್ ಅವರು ಮಾಳು ನಿಪುಣಳು ಸ್ಟೆಪ್ ಆಗಿದ್ದು, ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ ಎಂದು ಘೋಷಿಸಿದರು. ನಾಟಕೀಯ ತಿರುವು ನೀಡಿದ ಮಾಳು. ಯಾವಾಗ ಮಲ್ಲಮ್ಮ ಎಲಿಮಿನೇಟ್ ಎಂಬುದು ಗೊತ್ತಾಯಿತು, ಮಾಳು ಮಾತನಾಡಲು ಎದ್ದು ನಿಂತರು. ಇದು ಎಷ್ಟು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ನನ್ನ ಬದಲು ಮಲ್ಲಮ್ಮನೇ ಈ ಮನೆಯಲ್ಲಿ ಇರಬೇಕು ಎಂದು ಮಾಳು ಹೇಳಿದರು. ಆಗ ಸುದೀಪ್, ನಿಮ್ಮ ಮಾತಿಗೆ, ನಿಮ್ಮ ಮುಗ್ಧತೆಗೆ, ನಿಮ್ಮ ಒಳ್ಳೆಯತನದ ಬಗ್ಗೆ ನಮಗೆ ಗೌರವ ಇದೆ. ಆದರೆ ನಾವು ಗೌರವ ಕೊಡಬೇಕಾಗಿರುವುದು ಹೊರಗೆ ವೋಟ್ ಹಾಕಿರುವ ಜನರಿಗೆ. ನಾಮಿನೇಷನ್ ಮಾಡುವುದು ನೀವಾಗಿರುವುದು, ಆದರೆ ತೀರ್ಮಾನ ಮಾಡುವುದು ಜನರ ಮಾತ್ರ ಎಂದು ಹೇಳಿದರು. ಕಣ್ಣೀರು ಇಟ್ಟ ಧ್ರುವಂತ. ಮಲ್ಲಮ್ಮ ಅವರ ಜೊತೆಗೆ ಉತ್ತಮ ಒಡನಾಟ ಹೊಂದಿರುವ ಧ್ರುವಂತ ಮಲ್ಲಮ್ಮ ಮನೆಯಿಂದ ಹೊರ ನಡೆಯುತ್ತಾರೆ ಎಂಬುದು ತಿಳಿಯುತ್ತಿದ್ದಂತೆಯೇ ಧ್ರುವಂತ ಬಿಕ್ಕಿ ಬಿಕ್ಕಿ ಅತ್ತರು. ಎಲ್ಲರ ಭಾವಕ ಬಿಗ್ಡೊಡೆಗೆ ಜೊತೆಗೆ 30ಕ್ಕೂ ಅಧಿಕ ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಅವರ ಆಟ ಮುಗಿದು ಹೊರ ನಡೆದರು. ಅಂತ ಬಿಗ್ ಬಾಸ್ ಕೂಡ ಮಲ್ಲಮ್ಮನಿಗೆ ಪ್ರೀತಿಯ ಮಾತು, ಗೌರವಪೂರ್ಣ ಬಿಗುಡೆಗಳು ನೀಡಿದರು. ಮಲ್ಲಮ್ಮ ಈ ಮನೆಯ ನೂರಾರು ಸ್ಪರ್ಧಿಗಳನ್ನು ಕಂಡಿದೆ, ಆದರೆ ನೀವು ಎಲ್ಲರಿಗಿಂತ ಸ್ಪೆಷಲ್. ಬಿಗ್ ಬಾಸ್ ಆಟಕ್ಕೆ ಇದ್ದ ಅರ್ಥವನ್ನು ಮತ್ತು ವಾಕ್ಯವನ್ನು ನೀವು ಬದಲಾಯಿಸಿದ್ದೀರಿ. ಈ ವ್ಯಕ್ತಿತ್ವದ ಆಟದಲ್ಲಿ ಮುನ್ನಡೆಯಲು ವಯಸ್ಸು, ದೈಹಿಕ ಶಕ್ತಿ, ಮಾನಸಿಕ, ಆರ್ಥಿಕ, ಸಾಂಸ್ಕೃತಿಕ ಹಿನ್ನೆಲೆ ಇದ್ಯಾವುದೂ ಮುಖ್ಯವಲ್ಲ ಎಂಬುದನ್ನು ಸಾಬೀತು ಮಾಡಿದ ಪ್ರಜ್ಞಾವಂತ ಸ್ಪರ್ಧಿ ನೀವು ಎಂದು ಹೇಳಿದರು. ಮನೆಯಿಂದ ಹೊರ ಓಡುವ ಮುನ್ನ ಬಿಗ್ ಬಾಸ್ಗೆ ಮಲ್ಲಮ್ಮ ಕೇಳಿದರು. ಅತ್ತೆ ಸೊಸೆ ಅವರಿಬ್ಬರು, ಗಂಡ ಹೆಂಡತಿಗೆ ಅವರಿಬ್ಬರು, ತಾಯಿ ಮಗ ಅವರಿಬ್ಬರು 3 ಹೋಳಿಗೆ ಮುರಿಯಲಾರದೆ ಹಾಕಬೇಕು ಎಂದು ಮಲ್ಲಮ್ಮ ಕೇಳಿದ ಒಗಟಿಗೆ ಬಿಗ್ ಬಾಸ್ ಉತ್ತರ ನೀಡಲು ಸಾಧ್ಯವಾಗಲಿಲ್ಲ. ಇನ್ನು ಮನೆಯ ಸ್ಪರ್ಧಿಗಳು ಮಲ್ಲಮ್ಮನಿಗೆ
ಜೈಕಾರ ಹಾಕಿ ಹೊರಗೆ ಕಳುಹಿಸಿದರು. ನಿಮ್ಮ ಅಭಿಪ್ರಾಯ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್.